ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ರಾಣೆಬೆನ್ನೂರು ನಗರದಲ್ಲಿ ಮೊನ್ನೆ ನಡೆದಂಥ ಘಟನೆ ಅಂದರೆ ಪೊಲೀಸ್ ಇಲಾಖೆಯವರು ಮರಳು ಲಾರಿಗಳನ್ನು ತರಬಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂಥ ಸಮಯದಲ್ಲಿ ಬೀರೇಶ್ ಪೂಜಾರ್ ವರದಿಗಾರರು ವಿಡಿಯೋ ಚಿತ್ರೀಕರಣ ಮಾಡುವಾಗ ಅವರ ಮೇಲೆ ಗುಂಡಾವರ್ತನೆ ಮಾಡಿ ದೂಡಾಡಿ ಅವರನ್ನು ಹೊಡೆಯುವ ಪ್ರಯತ್ನ ಮಾಡಿದ್ದಾರೆ. ಅದರ ಸಲುವಾಗಿಯೇ ಪತ್ರಕರ್ತರೆಲ್ಲರೂ ಸೇರಿ ಮನವಿಯನ್ನು ಸಲ್ಲಿಸಿದ್ದಾರೆ. ಬನ್ನಿ ಮಾತನಾಡಿದ್ದಾರೆ ಸಾಹೇಬರು, ಏನು ಅಂತ ಕೇಳೋಣ. ಈಗ ಎಲ್ಲ ಪ್ರಕರಣದಾಗ ಯಾರೋ ಒಬ್ಬರು ಅಕ್ಕಿ ಕಾಳನ್ನ ಬರ್ತಾನೆ, ಅಟ್ರಾಸಿಟಿ ಕೇಸ್ ಮಾಡಿಸ್ತಾನೆ, ಇನ್ನೊಬ್ಬನ ಯಾರೋ ಓಸಿ ಬರ್ತಾನೆ ಅಟ್ರಾಸಿಟಿ ಕೇಸ್ ಮಾಡಿಸ್ತಾನೆ, ಇನ್ನೊಬ್ಬನ ಯಾರೋ ಮರಳು ಕಾಳು ಮಾಡೋದು ರಾತ್ರಿ ಅವನು ಅಟ್ರಾಸಿಟಿ ಕೇಸ್ ಮಾಡಿಸ್ತಾನೆ. ಈ ದಲಿತರನ್ನ ವಿಚಾರ ಬಂದಾಗ ಸರ್ ಅವ್ರ ರಕ್ಷಣೆಗೆ ಅಷ್ಟ ಅಟ್ರಾಸಿಟಿ ಕೇಸ್ ಬಳಸ್ಕೊಂತಾರೆ, ದಲಿತರನ್ನ ಬಳಸ್ಕೊಂತಾರೆ. ಇದು ನಿಜವಾಗ್ಲೂ ಏನಾರ ಇವ್ರು ಏನಾರ ಚೈನಿಗೆ 2 ಪೊಲೀಸ್ ಚೈನ್ ಕಿತ್ಕೊಂಡು ಅವ್ರಿಗೆ ಏನಾರ ಇವ್ರು ಈತನು ಏನಾರು ಕೆಟ್ಟದಾಗ ಜಾತಿ ನಿಂದನೆ ಮಾಡಿದ್ರೆ ಇವ್ರ ಮೇಲೆ ಆಲ್ಮೋಸ್ಟ್ ಆಲ್ 2 ನಂಬರ್ ದಂಧೆ ಮಾಡೋರೆಲ್ಲರೂ ಕೂಡ ಅವ್ರ ಜೊತೆ ಒಬ್ಬೊಬ್ಬರನ್ನ ಹಿಂದುಳಿದವ್ರು ಇಟ್ಕೊಂಡಾರೆ, ದಲಿತರನ್ನ ನಮ್ಮವ್ರನ್ನ ಹೆಸರು ಇಟ್ಕೊಂಡಿದ್ದಾರೆ. ಏನು ಮಾಡ್ತಾರೆ ಗೊತ್ತಾ, ಅವ್ರ ಮೇಲೆ ನೀವು ನಾವು ಏನು ಆರೋಪ ಮಾಡಲಿಲ್ಲ, ಇಮಿಡಿಯೇಟಾಗಿ ಅಲ್ಲಿ ಅಟ್ರಾಸಿಟಿ ಅವ್ನು ತಂದು ಮುಂದೆ ನಿಲ್ಲಿಸ್ತಾರೆ. ಅಲ್ಲಿ ಅಟ್ರಾಸಿಟಿ ಆಗೋಂಥ ಪ್ರಸಂಗ ಯಾವುದು ಇರೋದೇ ಇಲ್ಲ, ತರದು ಅವ್ರ ಮುಂದೆ ನಿಲ್ಲಿಸ್ತಾರೆ. ಆಯ್ತು ಅಂತ ಸಂದರ್ಭಗಳು ಬಂದರೆ ನಾವು ನೋಡಿ ನೀವು ಬಂದ ಮೇಲೆ ಕೂಡ ಈ ಅಟ್ರಾಸಿಟಿ ಅನ್ನೋ ಸ್ವಲ್ಪ ಯಾವುದೂ ಆಗಿಲ್ಲ ಇದು ಸರ್. ಆಗಿಲ್ಲ, ನೀವು ಬಂದ್ಮೇಲೆ ಈ ಥರ ಆಗಿಲ್ಲ ಸರ್. ಈಗ ನಾವು ನೀವು ಏನೋ ವಿಚಾರ ನಾವೇ ಒಂದು ಅಟ್ರಾಸಿಟಿ ಕೇಸ್ ತೊಗೊಂಡ್ಬಂದ್ರೆ ಇಲ್ಲ ಫ್ರಂಟ್ ಮಾಡ್ರಿ, ಒಂದು ಸ್ವಲ್ಪ ವೇಟ್ ಮಾಡಿರಿ, ಅದ್ರ ಬಗ್ಗೆ ಏನೋ ವಿಚಾರ ಮಾಡಿ ಮಾಡೋಂತ ನಮಗೆ ಮಾರ್ಗದರ್ಶನ ಕೊಟ್ಟಿರಿ ಸರ್. ಅದ್ರ ಪ್ರಕಾರ ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಹೋದಾಗ ಅದು ನೀವು ಹೇಳಿದ ಪ್ರಕಾರ ನಾವು ಒಂದು ಒಳ್ಳೇದಾಗಿದೆ ಸರ್. ನಮಗೆ ನಾವು ಅನ್ನೋದೇನು ಯಾರೋ ಒಬ್ಬನ ಲೀಡರ್ ಬರ್ತಾರೆ, ಇನ್ನೊಬ್ಬರು ಯಾರೋ ಬರ್ತಾರೆ ಸರ್, ಅವ್ರು ಬರೋದಕ್ಕೇನೋ ಅಟ್ರಾಸಿಟಿ ಕೇಸ್ ಯಾರೋ ಒಬ್ಬರು ಮಾಡಿದ್ರೆ ನಿಜವಾಗಲೂ ಒಳ್ಳೆ ಪತ್ರಕರ್ತರು ಸರ್. ಅಲ್ಲಿ ನಾವು ಅವ್ರನ್ನ ಎಲ್ಲರೂ ಸೇರಿ ನಾವೇ ಅವ್ರು ಕೊಲೆ ಮಾಡಿದಂಗೆ ಸರ್ ವಿಚಾರವಾಗಿ. ಆಯಿತು, ಆ ಥರ ಏನಾದ್ರು ಇತ್ತು ಅಂತಂದ್ರೆ ಅಂಥ ಸಂದರ್ಭ ಬಂದಾಗ ಪರಿಶೀಲನೆ ಮಾಡ್ತೀವಿ, ಮಾಡಿ ಪರಿಶೀಲನೆ ಮಾಡಿ ಮುಂದುವರಿ ನಿಮ್ಮ ಗಮನಕ್ಕೆ ತರ್ತೀವಿ. ತೊಂದರೆ ಇಲ್ಲ, ಆ ಥರ ಏನೂ ಯಾವುದೂ ಕೂಡ ಅನ್ಯಾಯ ಆಗಲ್ಲ ಪೊಲೀಸ್ ಇಲಾಖೆಯಿಂದ. ಇದುವರೆಗೇನು ಆಗಿಲ್ಲಲ್ಲ. ಇಲ್ಲ ಸರ್, ಅನ್ಯಾಯ ಆಗುತ್ತೆ ಅಂತ ದಿಕ್ಕು ತಪ್ಪಿಸ್ತಾರಲ್ಲ ಸರ್, ದಿಕ್ಕು ತಪ್ಪಿಸ್ತಾರೆ. ಈಗ ಸರ ಸತ್ಯ ಇರೋದೇ ಬೇರೆ ಇರ್ತದೆ, ಅಲ್ಲಿ ಸುಳ್ಳೇ ಆಗ್ತದೆ ಎಲ್ಲ ಬಂದು. ನಮ್ಮ ಸಿಬ್ಬಂದಿ PSI ಅವರು ನಮ್ಮ ಔಚ್ ಹಿಡ್ಕೊಂಡ್ರು ರಕ್ಷಣೆ ಕೊಟ್ಟರು ಇವ್ರು ಅಲ್ಲೇ ಮಾಡೋ ಮಟ್ಟಕ್ಕೆ ಇವ್ರು ಹೊಂಟಾರ ಅಂದ್ರೆ ಯಾಕಂದ್ರೆ ಸರ್ ಕೊಡಿ ನಿಮ್ಗೆ ನಮ್ಮಂಥ ಪತ್ರಕರ್ತರಿಗೆ ರಕ್ಷಣೆ ಇಲ್ಲ. ಇವ್ರ ಮೇಲೆ ಹಲ್ಲೆ ಮಾಡಿದ್ರು, ಸುಳ್ಳು ಕೇಸ್ ಮಾಡಿದ್ರು, ರಾಬರಿ ಕೇಸ್ ಮಾಡಿದ್ರು. ಶಾಸ್ತ್ರಿ ಅವ್ರ ಈಗ ಇಲ್ಲಿ ಸಿಟಿ ಒಳಗೆ ಏನೋ ಸಮಸ್ಯೆ ನಡೀತಿದೆ, ಯಾರೋ ಬಿಡಿಸ್ಕೊಂಡು 4 ಜನ ಅವರು ಸರ್. ಈಗ ಸುದ್ದಿ ಮಾಡ್ಬೇಕಂದ್ರೆ ಯಾರು ನಿರ್ಜನ ಪ್ರದೇಶಕ್ಕೆ ಹೋಗ್ಬೇಕಿರ್ತೈತಿ, ಧೈರ್ಯವಾಗಿ ಹೋಗ್ಬೇಕು. ಒಬ್ಬೊಬ್ರು ಹೋಗ್ತಾರೆ ಸರ್ ಪತ್ರಕರ್ತರು. ಹಿಂಗೇನ್ರ ಈ ಥರ ಇಂಥ ಸಿಚುವೇಶನ್ನಾಗ ಅವ್ರ ಮೇಲೆ ಕ್ರಮ ಆಗಲಿಲ್ಲ ಅಂತಂದ್ರೆ ಮತ್ತೆ ಹೊರಗೆ ಅಡ್ಡಾಡಿ ಅವರು ನಿಮ್ದೇನಿದೆ ಕೊಡ್ರಿ, ತೊಗೊಳ್ಳೋಣ. ನಿಮ್ದೇನಿದೆ ಕೊಡಿ, ಸಮಾಜ ಸರ್, ನಾವು ಏನಿಲ್ದಂಗೆ ಸುದ್ದಿ ಮಾಡಿದರೆ ಸಾಕ್ಷಿ ಕೇಳ್ತಾರೆ. ಸಾಕ್ಷಿ ಬೇಕಂದ್ರೆ ನಾವು ವಿಡಿಯೋ ಮಾಡಲೇಬೇಕು. ಅಂಥವೇ ನಮಗೆ ಅಟ್ಯಾಕ್ ಆಗಿದವ, ಆಗೈತಿ, ಈ ಹಿಂದನೂ ಆಗಿದವ, ಮುಂದೆ ಆಗಬಾರ್ದು, ಅಂಥವೇನು ನಡಿಬಾರ್ದು ಅಂತ. ಅಲ್ಲ, ನೀವು ಎಲ್ಲಾದರೂ ಆ ಥರ ಇತ್ತು ಅಂತಂದ್ರೆ ನಮ್ಮ ರಕ್ಷಣೆ ತೊಗೊಂಡೇ ಹೋಗ್ಬೋದು. ನೀವು ಇಂಡಿಪೆಂಡೆಂಟ್ ಹೋದಾಗ ನಮ್ಗೆ ಗೊತ್ತಾಗೋದಿಲ್ಲ. ಮತ್ತು ನಮಗೇನು ತಮಗೆ ಕೇಳ್ಕೊಳ್ಳೋದೇನು ಅಂತಂದರೆ ನಿಮ್ಮ ಕೆಲಸ ನೀವು ಮಾಡಿ, ನಾವು ನಿಮ್ಗೆ ಯಾವತ್ತೂ ಅಡ್ಡಿ ತನಕ ಪಡಿಸಲ್ಲ. ಮತ್ತು ಜೊತೆಯಲ್ಲಿ ನಿಮಗೆ ಏನಾದರೂ ಆ ಥರ ರಕ್ಷಣೆ ಬೇಕು ಅಂದರೆ ರಕ್ಷಣೆ ಕೇಳಿ, ರಕ್ಷಣೆ ಕೊಡೋಲ್ಲ. ಅವಶ್ಯಕತೆ ಬಿದ್ದಿದ್ದರೆ ರಕ್ಷಣೆ ಕೊಡೋಲ್ಲ. ಪೊಲೀಸರಿಂದ ಯಾವತ್ತು ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.